ಹೊರಗಡೆ ಬರೋಕ್ಕೆ ಹಿಂಜರಿಯೋರು ಇದರಿಂದ ತುಂಬಾ ಕಲ್ತ್ಕೊಂಡಾರೆ. ಬಂದು ಫಂಕ್ಷನಿಗೆಲ್ಲ ಅಟೆಂಡ್ ಆಗಿ, ಮೀಟಿಂಗ್ಸ್ ಎಲ್ಲ ಅಟೆಂಡ್ ಆಗಿ ಎಲ್ಲ ಮಾತಾಡಿ ಅಂದರೆ ಚೆನ್ನಾಗಿ ಮಾತಾಡಿ ಅವರಿಂದ ಮಾಹಿತಿ ತಿಳ್ಕೊಂಡು ಬೇರೆಯವರಿಗೂ ಮಾಹಿತಿ ತಿಳಿಸೋಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಸಪೋಸ್ ನಾನು ಅದರಿಂದ ತಿಳ್ಕೊಂಡು ಮಾಡಿದ್ದೀನಿ, ಬೇರೆಯವರಿಗೆ ಮಾಹಿತಿನೂ ತಿಳಿಸಿದ್ದೀನಿ. ನನಗೂ ಅನುಭವ ಆಗಿದೆ ಸಾಕಷ್ಟು. ಇದರಿಂದ ಈ ಬಚ್ ಇಂಡಿಯಾ ಇದರಿಂದ ಸಾಕಷ್ಟು ಮಾಹಿತಿ ನಾನು ತಿಳ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದರಿಂದ ಒಂದೊಂದು ಬ್ಯಾಚ್ ಒಂದೊಂದು ತಿಂಗಳು ಮೀಟಿಂಗ್ ಮಾಡಿದಾಗ ಅದು ಟಾಪಿಕ್ ಬಗ್ಗೆ, ಅದ್ರ ವಿಷಯದ ಬಗ್ಗೆ ಮಾತಾಡಿದಾಗ ಅದರಿಂದ ತುಂಬಾ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅಂದರೆ ತುಂಬಾ ಮಾಹಿತಿನೂ ಗೊತ್ತಿರುತ್ತೆ. ನಾನಂತೂ ತುಂಬ ದುಡ್ಡು ಯಾವ ಥರ ಸೇವಿಂಗ್ಸ್ ಮಾಡೋದು, ಯಾವ ಥರ ಬೇರೆಯವ್ರ ಜೊತೆ ಯಾವ ಥರ ಬೆರೆಯೋದು, ಯಾವ ಥರ ಮಾತಾಡೋದು, ಯಾವ ಥರ ಕೇಳ್ಕೊಳೋದು, ಬೇಜಾರಿದ್ದಾಗ ಯಾವ ಥರ ಸನ್ನಿವೇಶ ಯಾವ ಥರ ಮಾಡಿದರೆ ಹೇಗಾಗುತ್ತೆ, ಆ ಥರ ಎಲ್ಲ ತುಂಬಾ ವಿಷಯಗಳು ತುಂಬ ಅಂದರೆ ತುಂಬ ಹೆಣ್ಮಕ್ಳಿಗೆ ಉಪಯುಕ್ತವಾದ ಮಾಹಿತಿಗಳು ತುಂಬಾ ಹೇಳಿಕೊಟ್ಟಿದ್ದಾರೆ ಬಚ್ ಇಂಡಿಯಾದವರು. ತುಂಬಾ ಚೆನ್ನಾಗಿ ಮೇಡಮ್ ಅವರಂತೂ ಪ್ರತಿ ಒಂದು ಮೀಟಿಂಗಲ್ಲೂ ತುಂಬ ಚೆನ್ನಾಗಿ ವಿವರವಾಗಿ ಹಂತವಾಗಿ ಚಟುವಟಿಕೆ ಮೂಲಕನೂ ಹೇಳಿದ್ದಾರೆ. ಅರ್ಥ ಆಗಲಿರೋ ಪದೇ ಅರ್ಥ ಆಯಿತಾ, ನಾನು ಹೇಳೋ ಮಾಹಿತಿ ಅರ್ಥ ಆಯಿತಾ, ನಿಮಗೆ ತಲುಪ್ತಾ ಅಂತಲೂ ಪ್ರತಿಯೊಂದು ವಿಷಯನೂ ಹೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಅದರಿಂದ ತುಂಬ ಹಲವಾರು ವಿಷಯಗಳು ತಿಳ್ಕೊಂಡಿದ್ದೀನಿ. ನೀವು ನಿಮಗೂ ತಿಳಿಸಿದ್ದಾರೆ. ಆಲ್ಮೋಸ್ಟ್ ತಿಳ್ಕೊಂಡೇ ಬಂದಿದ್ದೀರಾ ಎಲ್ಲರೂ ಇಲ್ಲಿ. ಹಾಗಾಗಿ ಇದರಿಂದ ತುಂಬ ಉಪಯೋಗ ಇದೆ. ಮಹಿಳೆಯರಂತೂ ತುಂಬಾ ಮನೆ ಬಿಟ್ಟು ಹೊರಗಡೆ ಬಡ್ದಿರೋರೆಲ್ಲ ಬಂದು ತುಂಬ ಚೆನ್ನಾಗಿ ಅವ್ರ ಬಗ್ಗೆ ಎಲ್ಲ ಮಾಹಿತಿ ಮಾತಾಡೋದು. ಕೆಲವರು ಹೆಣ್ಮಕ್ಳು ಮಾತಾಡೋಕ್ಕೂ ಹಿಂಜರಿಯೋರು ಇದರಿಂದ ತುಂಬ ಮಾತಾಡ್ತಿದ್ದಾರೆ, ಮುಂದೆ ಬರ್ತಿದ್ದಾರೆ. ಇದರಿಂದ ಅಂದರೆ ಅವ್ರ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಸಮಸ್ಯೆ ಇದೆ ಅಂದರೆ ಅವ್ರ ಊರಲ್ಲಿ ಏನು ಸಮಸ್ಯೆ ಇದ್ರೂ ಹೋರಾಡಿ ಈ ಥರ ಮಾಡಬೇಕನ್ನೋ ಛಲ ಅವರಿಗೆ ಹುಟ್ಟಿದೆ. ನಮ್ಮ ಇದರಲ್ಲೂ ಗುತ್ತಲ ಪಟ್ಟಣ ಪಂಚಾಯಿತಿಯಲ್ಲೂ ಹೆರಿಗೆ ಆಸ್ಪತ್ರೆ ಬೇಕಂತಲೇ ಎಲ್ಲ ಹೆರಿಗೆ ಆಸ್ಪತ್ರೆ ಬೇಕು, ಕಾಲೇಜ್ ಬೇಕು, ಡಿಗ್ರಿ ಕಾಲೇಜ್ ಬೇಕು, ಎಲ್ಲ ಮಾಹಿತಿನೂ ನಾವು ತಿಳಿಸ್ಕೊಡ್ತೇವೆ. ಅವರಿಗೆಲ್ಲ ಬೇಕಂತ ನಾನು ಮೇಲಧಿಕಾರಿಗಳಿಗೆಲ್ಲರಿಗೂ ಹೇಳಿ ಅರ್ಜಿ ಸಲ್ಲಿಸೋಣ ಅಂತಲೂ ನಾವೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಹಾಗಾಗಿ ತುಂಬಾ ಇಷ್ಟ ಆಯಿತು. ಇದರಿಂದ ಈ ಸಂಸ್ಥೆಯಿಂದ ತುಂಬಾ ಮಾಹಿತಿ ಬಂತು. ಮಹಿಳೆಯರಿಗಂತೂ ತುಂಬಾ ಉಪಯೋಗ ಆಗಿದೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಭಾಗವಹಿಸಿ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳಿ. ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ